ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತನಲ್ಲಿ ಪ್ರೀತಿಯ ದೈವಜನರೆಲ್ಲರನ್ನು ಕೂಡ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರ ಹೆಸರಿನ ಮುಖಾಂತರ ನಿಮ್ಮೆಲ್ಲರೂ ಈ ಒಂದು ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತಿಸುತ್ತಾ, ಇಂದಿನ ನಮ್ಮ ಶೀರ್ಷಿಕೆಗನುಸಾರವಾಗಿ ನಾವು ಧ್ಯಾನಿಸಲಿಕ್ಕಿರುವಂಥ ವೇದ ಭಾಗ ಅಪೊಸ್ತಲ ಪೇತ್ರರು ಬರೆದಂಥ ಮೊದಲನೇ ಪತ್ರಿಕೆಯ 2ನೇ ಅಧ್ಯಾಯದ 2ನೇ ವಚನವನ್ನು ನಾವಿವತ್ತು ಧ್ಯಾನಿಸೋಣ. 1ನೇ ಪೇತ್ರ 2ನೇ ಅಧ್ಯಾಯ 2ನೇ ವಚನವನ್ನು ಧ್ಯಾನಿಸುವಲ್ಲಿ ಈ ರೀತಿ ಓದ್ತೇವೆ: ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸುಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಅನ್ನುವಂಥ ಈ ವಚನವನ್ನು ಅಪೊಸ್ತಲ ಪೇತ್ರರು ನಮಗೆ ಬರೆಯುವಂಥದ್ದನ್ನು ನೋಡ್ತೀವಿ. ಪ್ರಿಯ ದೈವಜನರೇ, ಏನಿದು ಹೊಸದಾಗಿ ಹುಟ್ಟಿದಂತಹ ಮಕ್ಕಳಂತೆ ನೀವು ಏನ್ರಿ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸ್ರಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಏನಿದು ಆ ಹಾಲಂದರೆ ಏನು? ಆ ಶುದ್ಧವಾಗಿರುವಂಥ ಹಾಲು ಅಂತಂದರೆ ಯಾಕೆ ಆ ರೀತಿ ಒತ್ತಿ ಅದನ್ನು ಹೇಳಲಾಗಿದೆ? ಮತ್ತು ಇದರಿಂದ ಬೆಳೆಯುತ್ತಾ ಹೋಗಿ ರಕ್ಷಣೆಯನ್ನು ಹೊಂದುವಿರಿ ಅಂತ ಹೇಳ್ತಾರೆ. ಹಾಗಂದರೆ ನಾವು ಕ್ರೈಸ್ತರು ಏನು ತಿಳ್ಕೊಂಡಿರ್ತೀವಿ ಅಂತಂದರೆ, ನಾವು ಯೇಸು ಕ್ರಿಸ್ತರನ್ನು ನಂಬಿದ್ದೀವಿ, ಕ್ರೈಸ್ತರಾಗಿದ್ದೀವಿ, ಅಥವಾ ದೀಕ್ಷಾಸ್ನಾನ ಹೊಂದ್ಕೊಂಡಿದ್ದೀವಿ, ಅಥವಾ ನಾವು ಪವಿತ್ರಾತ್ಮ ದಾನವನ್ನು ಹೊಂದ್ಕೊಂಡಿದ್ದೀವಿ. ಹಾಗಾಗಿ ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ ಅಂತ ನಾವು ತಿಳ್ಕೊಳ್ತೀವಿ. ಅನೇಕ ಚರ್ಚ್ಗಳಲ್ಲಿ ನಮಗೆ ನೋಡುವಾಗ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಹೇಳಿ ಮೆಂಬರ್ಶಿಪ್ ಫಾರ್ಮ್ ಫಿಲ್ ಮಾಡುವಾಗ ಏನ್ರಿ ಇದನ್ನು ಕೇಳ್ತಾರೆ. ಒಂದು ಕಾಲಮಲ್ಲಿ ಇದಿರುತ್ತೆ, ನೀವು ರಕ್ಷಣೆ ಹೊಂದಿದ್ದೀರಾ ಅಂತ. ಅದಕ್ಕೆ ಹೌದು ಅಂತ ನಾವು ಬರೆದ್ಬಿಡ್ತೀವಿ ಅನೇಕ ಜನರುಗಳು. ಆದರೆ ರಕ್ಷಣೆ ಅಂದರೆ ಏನು, ಅದನ್ನು ಹೊಂದಿದ್ದೀವ, ಯಾವ ರೀತಿಯಲ್ಲಿ ಹೊಂದತಕ್ಕದ್ದು ಅನ್ನುವಂತಹ ಅದರ ಕುರಿತಾದ ಸಂಪೂರ್ಣ ತತ್ವದ ಸಾರಾಂಶ ನಮಗೆ ಗೊತ್ತಿರಲ್ಲ. ಸತ್ಯದ ಸಾರಾಂಶ ನಮಗೆ ಗೊತ್ತಿರಲ್ಲ. ಗೊತ್ತಿಲ್ಲದೇ ಆ ರಕ್ಷಣೆ ಹೊಂದಿದ್ದೀವಿ ಅಂದರೆ ಅರ್ಥ ನಾವು ಯೇಸು ಕ್ರಿಸ್ತರನ್ನು ನಂಬಿಬಿಟ್ಟಿದ್ದೀವಿ, ನಾವು ಚರ್ಚಿಗೆ ಬರ್ತಾ ಇದ್ದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸೊ ಈ ಯಾವುದೋ ಒಂದು ಏನ್ರಿ ಧಾರ್ಮಿಕ ಚಟುವಟಿಕೆಗಳನ್ನು ಆಧರಿಸಿ ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಇಲ್ಲಿ ನಮ್ಮ ಪೇತ್ರರು ಹೇಳುವಂಥದ್ದು ಆ ರೀತಿಯಲ್ಲಿಲ್ಲ, ಇನ್ನು ಹೊಂದಬೇಕು ಅಂತ ಹೇಳ್ತಾರೆ. ನಾವು ಬೇರೆ ಕನ್ನಡ ಭಾಷಾಂತರಗಳನ್ನು ನಾವು ಗಮನಿಸೋದಾದರೆ, ಉದಾಹರಣೆಗೆ ಕಥೋಲಿಕ ಭಾಷಾಂತರವನ್ನು ಗಮನಿಸೋದಾದರೆ ಈ ರೀತಿಯಲ್ಲಿರುತ್ತೆ ಇದೇ ವಚನ: ಹೊಸ ಜನ್ಮ ಪಡೆದ ಶಿಶುಗಳಂತೆ, ನೋಡಿ, ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ. ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ ಅಂತ ಹೇಳ್ತಾರೆ. ನೋಡಿ, ಅಂದರೆ ಹೊಸದಾಗಿ ಹುಟ್ಟಿದ ಕೂಸುಗಳಂತೆ ನಾವು ಏನು ಮಾಡಬೇಕು? ಶುದ್ಧವಾದ ತಾಯಿಯ ಹಾಲಿನ ಮಾತ್ರ, ತಾಯಿ ಎದೆ ಹಾಲನ್ನು ಬಿಟ್ಟರೆ ಬೇರೆ ಯಾವುದೇ ಹಾಲನ್ನು ಕುಡಿಸಬಾರ್ದು ಅಂಥೇಳಿ ವೈದ್ಯಕೀಯ ಜಗತ್ತು ಸ್ಟ್ರಿಕ್ಟಾಗಿ ಹೇಳುತ್ತೆ. ತಾಯಿ ಹಾಲನ್ನು ಬಿಟ್ಟರೆ ಆಗ್ತಾನೆ ಹುಟ್ಟಿದ ಕೂಸಿಗೆ ಬೇರೆ ಏನು ಕೊಡಬಾರ್ದು ಅಂತ. ಸೊ ಹಾಗಾದರೆ ನಾವು ಆಗ್ತಾನೆ ಹುಟ್ಟಿರ್ತಕ್ಕಂಥ ಕೂಸಾಗಿದ್ದೀವ? ಹಾಗಾದರೆ ನಾವು ಆತ್ಮೀಕವಾಗಿ ಹುಟ್ಟಿರುವಂಥ ಆಗತಾನೆ ಹುಟ್ಟಿರುವ ಹಸುಗೂಸಿಗೆ ಸಮಾನ ಆಗೋದಾದರೆ, ಆತ್ಮೀಕ ಜೀವನದ ಅಥವಾ ಭಕ್ತಿ ಜೀವನದ ಪ್ರೌಢಾವಸ್ಥೆಯನ್ನು ನಾವು ತಲುಪಿರುವುದು ಯಾವಾಗ? ನಾವು ಪರಿಪೂರ್ಣತೆಗೆ ಮುಟ್ಟುವಂಥದ್ದು ಯಾವಾಗ? ಪರಿಪಕ್ವತೆಗೆ ಬರುವಂಥದ್ದಂದರೆ ಹೇಗೆ ನಮ್ಮ ಭಕ್ತಿಯಲ್ಲಿ ಎಂಬಂಥ ಅಂಶಗಳನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ? ತಿಳ್ಕೊಳ್ಬೇಕಾಗತ್ತೆ. ಅದನ್ನೇ ಇವರು ಪೇತ್ರರು ಏನು ಹೇಳ್ತಾರೆ ಅಂತಂದರೆ, ನೀವು ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿದರೆ ಆ ಹಾಲಿನಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ನಿಮಗೆ ದೊರೆಯಲ್ಪಟ್ಟು ನಿಮ್ಮ ಬೆಳವಣಿಗೆ ಸೂಕ್ತ ಆಗಿಬಿಡುತ್ತೆ, ನಿಮ್ಮ ಬೆಳವಣಿಗೆ ವೇಗವಾಗಿ ನಡೆಯುತ್ತೆ. ಸೊ ಹಾಗಾಗಿ ಯಾವ ರೀತಿ ಒಂದು ಮಗುವಿಗೆ ಒಂದು ತಾಯಿಯ ಎದೆಹಾಲು ಎಷ್ಟು ಮುಖ್ಯ ಆಗ್ತದೋ ಪ್ರಾಥಮಿಕ ಆಹಾರವಾಗಿ, ಅದೇ ರೀತಿಯಲ್ಲಿ ನಮಗೆ ದೇವರ ವಾಕ್ಯಗಳ ಬೋಧನೆ, ಹಾಲು ಅಂತಂದ್ಬಿಟ್ರೆ ಪ್ರಾಥಮಿಕ ಪಾಠಗಳು ಅಂತ ಹೇಳ್ತೀವಿ. ಅದನ್ನು ನಾವೆಲ್ಲಿ ನೋಡ್ಬೋದು ಅಂತಂದರೆ, ಇಬ್ರಿಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಗಮನಿಸ್ಬೋದು. ನಿಮಗೆ ಹಾಲು ಕುಡಿಯುವುದಕ್ಕೆ ಕೊಟ್ಟೆನು, ಆದರೆ ಅನ್ನ ತಿನ್ನುವುದಕ್ಕೆ ನಿಮಗೆ ಕೊಡಲಿಲ್ಲ, ಯಾಕಂದರೆ ನಿಮಗೆ ಶಕ್ತಿ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತು 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಕೂಡ 1ರಿಂದ 2-3 ವಚನಗಳಲ್ಲಿ ನಾವು ಅಲ್ಲೂ ಕೂಡ ಗಮನಿಸ್ತೀವಿ, ನಿಮಗೆ ಹಾಲನ್ನು ಕೊಟ್ಟಿದ್ದೀನಿ. ಅಂದರೆ ಕ್ರಿಸ್ತ ಬೋಧನೆಯ ಪ್ರಥಮ ಪಾಠಗಳು, ಆರಂಭದ ಪಾಠಗಳು.
ಯೇಸು ಕ್ರಿಸ್ತರನ್ನು ನಾವು ಹೇಗೆ ನಂಬಿಕೆ ಇಡಬೇಕು, ಹೇಗೆ ಆತನನ್ನು ಹಿಂಬಾಲಿಸಬೇಕು, ಯಾತಕ್ಕಾಗಿ ಆತನಲ್ಲಿ ಸೇರಲು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು, ನಮಗೆ ಪವಿತ್ರಾತ್ಮ ದಾನವನ್ನು ಹೊಂದಿಕೊಳ್ಳುವಂಥದ್ದು ಯಾವ ರೀತಿಯಲ್ಲಿ, ನಾವು ಯಾವ ನಿರೀಕ್ಷೆ, ಪುನರುತ್ಥಾನದ ನಿರೀಕ್ಷೆಯಲ್ಲಿ ನಾವು ಕಾಯಬೇಕಾಗುತ್ತೆ, ಯಾವ ಯಾವ ರೀತಿಯಾದ ಪುನರುತ್ಥಾನಗಳಿದ್ದಾವೆ ಎಂಬಂಥ ಈ ಮೂಲ ಬೋಧನೆಗಳನ್ನು ಫಂಡಮೆಂಟಲ್ ಕ್ರಿಶ್ಚಿಯನ್ ಡಾಕ್ಟ್ರಿನ್ ಅಂತ ನಾವು ಹೇಳ್ಬೋದು. ಅಥವಾ ಅಲ್ಲಿ ಬೈಬಲ್ನಲ್ಲಿ ನಾವು ನೋಡೋದಾದರೆ ಇಬ್ರಿಯ ಗ್ರಂಥಕರ್ತರು ಹೇಳ್ತಾರೆ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡಾಕ್ಟ್ರಿನ್ಸ್ ಆಫ್ ಕ್ರೈಸ್ಟ್ ಅಂತಾರೆ, ಕ್ರಿಸ್ತ ಬೋಧನೆಯ ಪ್ರಥಮ ಪಾಠಗಳು. ಸೊ ಇದು ನಮಗೆ ಹಾಲನ್ನಾಗಿ ನಾವೇನು ಮಾಡಬೇಕಾಗುತ್ತೆ, ಅಂಗೀಕರಿಸಬೇಕು, ಮತ್ತು ಅದು ಶುದ್ಧವಾದ ಹಾಲಾಗಿರಬೇಕು. ಪಾರಮಾರ್ಥಿಕ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ನ ಹಾಕಿ ಇವತ್ತು ನಾವು ಹಾಲನ್ನು ಕೊಂಡ್ಕೊಳ್ತಾ ಇದ್ದೀವಿ. ಪಾಕೆಟಲ್ಲಿ ನಾವು ಹಾಲು ತಗೊಳ್ಳೋ ಅಂಥದ್ದು ಏನಾಗಿದೆ, ಅದು ಪ್ರಿಸರ್ವೇಟಿವ್ಸ್ನ ಹಾಕಿ ಅದು 2-3 ಒಂದು ವಾರ ಇರ್ಬೋದು ಸ್ಟೋರೇಜ್ ಮಾಡಿ ನಮಗೆ ಕಳಿಸ್ತಾರೆ. ಅಂಥ ಹಾಲಲ್ಲದೆ ನೇರವಾಗಿ ತಾಯಿ ಎದೆಯಿಂದ ಮಾತ್ರ ಕೊಡ್ತಕ್ಕಂಥ ಹಾಲು ಶುದ್ಧವಾಗಿರ್ತದೆ, ಅನ್ಕಂಟಾಮಿನೇಟೆಡ್, ಯಾವುದೇ ಅದಕ್ಕೆ ಕಂಟಾಮಿನೇಷನ್ಸ್ ಇರಲ್ಲ. ಆ ರೀತಿ ದೇವರ ವಾಕ್ಯವನ್ನು ಕಂಟಾಮಿನೇಟ್ ಮಾಡದೆ ಅದನ್ನು ನಾವು ಕಲುಷಿತಗೊಳಿಸುವಂಥದ್ದು, ಮಲಿನಗೊಳಿಸುವಂಥದ್ದು ಹೇಗೆ ಅಂತ ಅಂದ್ಬಿಟ್ರೆ, ದೇವರ ವಾಕ್ಯವನ್ನು ಮನುಷ್ಯ ಕಲ್ಪಿತ ಆಜ್ಞೆಗಳು, ಮನುಷ್ಯ ಕಲ್ಪಿತ ಸಂಪ್ರದಾಯಗಳು, ಮನುಷ್ಯ ಕಲ್ಪಿತ ಆಚರಣೆಗಳು, ಈ ಆಚರಣೆಗಳು, ಸಂಪ್ರದಾಯಗಳು, ಕಟ್ಟುಪಾಡುಗಳು, ಒಂದೊಂದು ಕ್ರಿಸ್ಟಿಯನ್ ಡಿನಾಮಿನೇಷನ್ ಆಚರಣೆಗಳು ಒಂದೊಂದು ರೀತಿಯಲ್ಲಿರುತ್ತೆ. ಈ ಆಚರಣೆಗಳೆಲ್ಲವೂ ಕೂಡ ಆ ಶುದ್ಧ ಹಾಲಿನಲ್ಲಿರ್ತಕ್ಕಂತಹ ಮೂಲ ಬೋಧನೆಗಳ, ಅಥವಾ ಅಲ್ಲಿ ಇಲ್ಲದೇ ಇರತಕ್ಕಂತಹ ಕಂಟ್ಯಾಮಿನೇಟಿಂಗ್ ಎಕ್ಸ್ಟರ್ನಲ್ ಥಿಂಗ್ಸಾ, ಇದು ಹೊರಗಡೆಯಿಂದ ಬರ್ತಾ ಇರತಕ್ಕಂಥದ್ದು, ಇದು ಮನುಷ್ಯರು, ಸಭೆಗಳು, ಡಿನಾಮಿನೇಷನ್ಸ್ಗಳು, ಅಂದರೆ ಕ್ರೈಸ್ತವ್ಯ ಇತರ ಪಂಗಡಗಳು ಮಾಡಿರ್ತಕ್ಕಂಥ ರೂಢಿಗಳ ಇವು ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಒಂದು ವೇಳೆ ಅಂಥವುಗಳು ಇದ್ದರೆ ಅದನ್ನು ದೇವರ ವಾಕ್ಯದಲ್ಲಿ ನಾವು ಪರೀಕ್ಷಿಸಿ, ಬೆರೋಯ ಎಂಬ ಊರಿನವ್ರು ಏನು ಮಾಡ್ತಾಯಿದ್ರು ಅಂದರೆ, ಪ್ರತಿದಿನವೂ ಅವರು ವಾಕ್ಯಗಳನ್ನು ಕೇಳ್ತಾ ಇದ್ರು ಶ್ರದ್ಧೆಯಿಂದ. ಆದರೆ ಮನೆಗೆ ಬಂದು ಶಾಸ್ತ್ರಗ್ರಂಥಗಳನ್ನು ತೆಗೆದುಕೊಂಡು ಇವರು ಹೇಳುವ ಮಾತು ಹೌದೋ ಅಲ್ಲವೋ ಅಂತ ಪರಿಶೀಲಿಸ್ತಾ ಇದ್ರು. ಅಂದರೆ ಶುದ್ಧ ಹಾಲಾಗಿದೆಯಾ ಅಥವಾ ಕಲುಷಿತ ಹಾಲಾಗಿದೆಯಾ ಇದು ಅಂಥೇಳಿ ಪರೀಕ್ಷಿಸಿ ಎಲ್ಲವನ್ನೂ ಪರೀಕ್ಷಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ತಾ ಇದ್ದರು. ಅದನ್ನೇ ಅಪೊಸ್ತಲ ಪೌಲರು 1 ಥೆಸಲೋನಿಕ 5:21 ಹೇಳ್ತಾರೆ, ಎಲ್ಲವನ್ನು ಪರಿಶೀಲಿಸ್ರಿ. ಯಾವುದೇ ಶಾಸ್ತ್ರಗ್ರಂಥಗಳು, ಯಾವುದೇ ತತ್ವಶಾಸ್ತ್ರ, ಯಾವುದೇ ನೀತಿ ಪಾಠಗಳು, ಯಾವುದೇ ಸದ್ಬೋಧನೆಗಳು, ಇಂಥವುಗಳನ್ನು ಪರಿಶೀಲಿಸಿರಿ, ತಪ್ಪಿಲ್ಲ. ಆದರೆ ಅದರಲ್ಲಿ ಒಳ್ಳೆಯದನ್ನು ಮಾತ್ರ ಭದ್ರವಾಗಿ ಇಟ್ಕೊಳ್ರಿ ಅಂತಾರೆ. ಯಾವುದು ನಂಬುವುದಕ್ಕೆ ಆಧಾರವುಳ್ಳದ್ದು, ಯಾವುದು ನಮಗೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ಲಾಗಿ ನಾವು ನಡೆಸುವುದಕ್ಕೆ ಆಗುವಂಥದ್ದು, ಮತ್ತು ಒಂದು ಮ್ಯಾಜಿಕಲ್ ಅಲ್ಲದೆ ಲಾಜಿಕಲ್ ಆಗಿ, ಅಂದರೆ ಒಂದು ಜಾದೂ ಮಾಡುವಂಥ ರೀತಿಯಲ್ಲಿ ಮಂತ್ರಮುಗ್ಧರನ್ನಾಗಿ ಡಣ್ ಅಂತ ಬಂದ್ಬಿಡುವಂಥದ್ದಾಗದೆ, ಅದನ್ನು ನಾವು ನಮ್ಮ ಕ್ರಿಯಾಶೀಲರಾಗಿ ಅದನ್ನು ನಮ್ಮ ಕೈಗಳಿಂದಲೇ ದೇವರು ಮಾಡಿಸುವಂಥ ಕೆಲಸಗಳು, ಭಕ್ತಿ ಪ್ರಧಾನ ಕೆಲಸಗಳಲ್ಲಿ ಹೋಗಿ ವಾಕ್ಯಕ್ಕನುಸಾರವಾಗಿ ನಮ್ಮ ಜೀವನದ ಕ್ರಿಯೆಗಳಿದೆಯಾ, ನಮ್ಮ ಮಾತುಗಳಿದೆಯಾ, ನಮ್ಮ ನಡೆನುಡಿಗಳಿದೆಯಾ, ನಮ್ಮ ಭಕ್ತಿ ಕಾರ್ಯಗಳಿದೆಯಾ ಅಂತೇಳಿ ವಾಕ್ಯಕ್ಕನುಸಾರ ಎಲ್ಲವನ್ನು ಹೋಲಿಸಿ ಒಂದೊಂದನ್ನು ಕೂಡ ನಾವು ಪರಿಶೀಲಿಸಿ ನಮ್ಮ ಭಕ್ತಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಮುಂದುವರಿಬೇಕಾಗುತ್ತೆ. ಆಗ ಮಾತ್ರ ಈ ಶುದ್ಧ ಹಾಲು ನಮಗೆ ಅವಶ್ಯಕವಾಗಿರುವಂಥ ಬೆಳವಣಿಗೆಯನ್ನು ನೀಡುತ್ತೆ. ನೋಡಿ, ಅದರಿಂದ ಬೆಳೆಯುತ್ತಾ ಹೋಗಿ ರಕ್ಷಣೆಯನ್ನು ಹೊಂದುವಿರಿ ಅಂತ ಹೇಳ್ತಾರೆ. ಅದರಿಂದ ಬೆಳೆಯುತ್ತಾ ಹೋಗಿ ರಕ್ಷಣೆಯನ್ನು ಹೊಂದುವಿರಿ, ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ ಅಂತಾರೆ. ಸೊ ಕರ್ತನು ದಯಾಳು, ಆ ದಯೆಯನ್ನು ಅನುಗ್ರಹಿಸಿದ್ದಾರೆ. ಹೀಗೆ ಈ ಶುದ್ಧವಾದ ಪಾರಮಾರ್ಥಿಕವಾದ ಹಾಲನ್ನು ಸತ್ಯವೇದವೆಂಬ ಗ್ರಂಥದಲ್ಲಿ ಇಟ್ಟಿದ್ದಾರೆ ನಮಗೆ. ಹಾಲಿನಂಥ ಆಹಾರಕ್ಕೆ ಸೀಮಿತವಾಗಿ ಅಲ್ಲೇ ನಿಂತು ಬಿಡಬಾರ್ದು ಕೂಡ ನಾವು. ಯಾಕಂದರೆ ನಾವು 1 ಕೊರಿಂಥ 13:11 ಪೌಲರು ಹೇಳ್ತಾರೆ, ನಾನು ಬಾಲಕನಾಗಿದ್ದಾಗ ಬಾಲಕನಂತೆ ಮಾತಾಡಿದನು, ಆದರೆ ಪ್ರಾಯಸ್ಥನಾದ ಮೇಲೆ ಅವುಗಳನ್ನು ಬಿಟ್ಟು ಬಿಟ್ಟೆನು ಅಂತಾರೆ. ಅಂದರೆ ನಾವು ಪ್ರಾಯಸ್ಥರಾಗಬೇಕಾಗುವಾಗ ಬಾಲಕನಾಗಿರ್ತಕ್ಕಂಥ ಹಾಲು ಕುಡಿಯ ಅವಸ್ಥೆಯಿಂದ ಬಂದು ಗಟ್ಟಿಯಾದ ಆಹಾರವೆಂಬ ಮೂಲ ಸತ್ಯಗಳನ್ನು ನಾವು ಕಲಿಬೇಕಾಗ್ತದೆ. ಮೂಲ ಸತ್ಯಗಳಲ್ಲೂ ಒಳಗಿರ್ತಕ್ಕಂತಹ ಆಳವಾದಂತಹ ಗಟ್ಟಿಯಾದಂತಹ ಮಾಂಸಾಹಾರವಾಗಿರ್ತಕ್ಕಂತಹ ಸತ್ಯಗಳನ್ನು, ಉಪದೇಶಗಳನ್ನು ಕಲಿಬೇಕಾಗ್ತದೆ. ಆದರೆ ಅಷ್ಟು ಆಳವಾಗಿರ್ತಕ್ಕಂತಹ, ಅಷ್ಟು ಉನ್ನತವಾಗಿರ್ತಕ್ಕಂಥವುಗಳನ್ನು ಕಲಿಯೋದಕ್ಕೆ ಮೊದಲು ನಮಗೆ ಈ ಕ್ರಿಸ್ಟಿಯನ್ ಫಂಡಮೆಂಟಲ್ ಡಾಕ್ಟ್ರಿನ್ ಅಂದರೆ ಏನು, ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡಾಕ್ಟ್ರಿನ್ ಆಫ್ ಕ್ರೈಸ್ಟ್ ಅಂದರೆ ಏನು, ಕ್ರಿಸ್ತ ಬೋಧನೆಯ ಮೂಲ ಪಾಠಗಳು, ಅಥವಾ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡಾಕ್ಟ್ರಿನ್ ಆಫ್ ಅರೇಕಲ್ಸ್ ಅಂತ ಓದ್ತೀವಿ, ಅಂದರೆ ದೈವೋಕ್ತಿಗಳ ಮೂಲ ಪಾಠಗಳು ಅಂತೇಳಿ. ಸೊ ಇವುಗಳ ಅರ್ಥಗಳು ಏನಿವು, ಯಾವ್ಯಾವು, ಎಷ್ಟು ಪಾಠಗಳಿರುತ್ತೆ ಇಂಥವುಗಳು
ಮೂಲ ಪಾಠಗಳು ಅಂತ ಹೇಳ್ಬಿಡ್ತಾರೆ, ಮೂಲ ಉಪದೇಶಗಳು ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ಇಷ್ಟು ಒಂದು ಸೆಟ್ ಆಫ್ ಒಂದು ಇದಿರಬೇಕಲ್ರ, ಇಷ್ಟು ಪಾಠಗಳಂತ ಇರಬೇಕಲ್ವ. ಆ ರೀತಿಯಲ್ಲಿ ಪ್ರಿಯ ದೈವಜನರೇ, ಅವುಗಳನ್ನು ನಾವು ಒಂದೊಂದನ್ನು ಕೂಡ ಸತ್ಯವೇದದಿಂದ ಹುಡುಕಿ ತೆಗೆದು ಒಂದು ಟಾಪಿಕಲ್ ಅಥವಾ ಥೀಮ್ಯಾಟಿಕ್ ಸ್ಟಡಿಯಾಗಿ ನಾವು ಸೀರಿಯಸ್ ಆಗಿ ನಾವು ಅವುಗಳನ್ನು ಅಧ್ಯಯನ ಮಾಡಿ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಅದನ್ನು ನಾವು ಆಧಾರ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ಪೇತ್ರರು ಈ ಒಂದು ಕಾಂಟೆಕ್ಸ್ಟನ್ನು ಆರಂಭಿಸುವಾಗ ಏನು ಹೇಳ್ತಾರೆ ಅಂತಂದರೆ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಅಂತ ಕೆಲವು ವಿಸರ್ಜಿಸಬೇಕಾದಂಥ ಕೆಲಸಗಳನ್ನು ಹೇಳ್ತಾರೆ. ಇದು ಕಂಟ್ಯಾಮಿನೇಷನ್, ಇದು ಕ್ಯಾರೆಕ್ಟರ್ ಕಂಟ್ಯಾಮಿನೇಷನ್. ಹಾಲಿಂದಲ್ಲ, ಇದು ಹೊರಗಡೆಯಿಂದ ನಮ್ಮ ಒಳಗೆ ಹೋಗ್ತಕ್ಕಂತಹ ಹಾಲಿನಲ್ಲಿ ಕಂಟ್ಯಾಮಿನೇಷನ್ ಮನುಷ್ಯ ಕಲ್ಪಿತ ಬೋಧನೆಗಳು. ನಮ್ಮ ದೇಹದಲ್ಲಿ ಕಂಟ್ಯಾಮಿನೇಟ್ ಆಗ್ತಕ್ಕಂಥದ್ದು ನಮ್ಮ ದೈಹಿಕ ಸ್ವಭಾವಗಳು, ನಮ್ಮದೇ ಆದಂತಹ ಸ್ವಂತ ಬಲಹೀನತೆಗಳು. ಸೊ ಅವುಗಳೆಲ್ಲವನ್ನು ವಿಸರ್ಜಿಸ್ಬಿಡ್ರಿ ಅಂಥೇಳಿ ಆದ ಕಾರಣ ಅಂಥೇಳಿ ಈ ಹಿಂದೆ ಇರತಕ್ಕಂತಹ ವಚನಗಳಿಗೆ ಕನೆಕ್ಟ್ ಮಾಡ್ತಾರೆ. ಏನದು, ಯಾವ ಕಾರಣಕ್ಕೋಸ್ಕರ ನಾವು ಈ ಥರ ಮಾಡಬೇಕು? ಕೆಟ್ಟತನವನ್ನು, ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ನಿಂದೆಯನ್ನು ನಾವು ಯಾವ ಕಾರಣಕ್ಕಾಗಿ ನಾವು ನಿರಾಕರಿಸಬೇಕು, ವಿಸರ್ಜಿಸಬೇಕು ಅಂದರೆ ಅದು ಮೇಲಿನ ವಚನ, ಅಂದರೆ 1 ಪೇತ್ರ 1:25 ವಚನವನ್ನು ನಾವು ಅಲ್ಲಿ ಪೇತ್ರರು ಹೇಳಿ ಇದನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಗಮನಿಸ್ಬೋದು. ಏನು ಹೇಳುತ್ತೆ 25 ಅಂದರೆ, ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆಯಷ್ಟೇ ಅಂತಾರೆ. ನೋಡಿ, ಎಲ್ಲೋ ಹೇಳಿರತಕ್ಕಂತಹ ಶಾಸ್ತ್ರಗಳ ವಾಗ್ದಾನವನ್ನು ಇಲ್ಲಿ ನೆನಪಿಸುವಂಥದ್ದು. ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆಯಷ್ಟೇ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ ಅಂತ ನೋಡ್ತೀವಿ. ಹಾಗಾದರೆ ಪ್ರಿಯ ದೈವಜನರೇ, ಇಲ್ಲಿ ಪೇತ್ರರು ಹೇಳ್ತಕ್ಕಂತಹ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ ಕರ್ತನ ಮಾತು, ಅದು ಸದಾಕಾಲ ಇರುವಂಥದ್ದು. ಮತ್ತು ಇಲ್ಲದೆ ಹೋಗುವಂಥದ್ದು ಏನು ಅಂತ ಹಿಂದಿನ ವಚನದಲ್ಲಿ ಹೇಳ್ತಾರೆ, 24ನೇ ವಚನದಲ್ಲಿ ಹೇಳ್ತಾರೆ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವು ಹುಲ್ಲಿನ ಹೂವಿನಂತದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು ಅಂತ ಹೇಳ್ತಾರೆ. ನೋಡಿ, ನರಜಾತಿ ಅದರಲ್ಲಿ ಅದು ಅದರ ಪ್ರಭಾವ ಇದೆ, ಅದಕ್ಕೊಂದು ಸೌಂದರ್ಯ ಇದೆ, ಅದಕ್ಕೊಂದು ತನ್ನದೇ ಆದಂತಹ ಏನ್ರಿ ಜೀವಮಾನದ ಬದುಕು ಬಾಳಿನ ಡಂಬಗಳೆಂಬಂಥ ಅನೇಕ ನೂರಾರು ಸಂಘಟನೆಗಳು, ಸನ್ನಿವೇಶಗಳು ನಮ್ಮ ಜೀವನವನ್ನು ಆಕ್ಯುಪೈ ಮಾಡ್ಕೊಂಡು ಬಿಟ್ಟಿರ್ತವೆ. ನಮ್ಮ ಜೀವನ ಎಲ್ಲ ತುಂಬಿರುತ್ತೆ, ಆದರೆ ಅದೆಲ್ಲ ಒಣಗೋಗುತ್ತೆ, ಉದುರೋಗ್ಬಿಡುತ್ತೆ ಅಂತ ಹೇಳುತ್ತೆ ಈ ವಚನ. ಇದನ್ನು ಇವರು ಎಲ್ಲಿಂದ ಹೇಳ್ತಾರೆ? ಎಲ್ಲೋ ಇದೆ, ಈ ರೀತಿ ಬರೆದಿಲ್ಲ ಅಂತ ಹೇಳ್ತಾರಲ್ವ, ಅದೆಲ್ಲಿ ಅಂತಂದರೆ ಯೆಶಾಯನ ಗ್ರಂಥದ 40ನೇ ಅಧ್ಯಾಯದ 6-8 ವಚನಗಳಲ್ಲಿ ಇರತಕ್ಕಂತಹ ಯೆಶಾಯ ಪ್ರವಾದಿಯ ಮೂಲಕ ಸರ್ವಶಕ್ತನಾದ ದೇವರು ಹೇಳಿಸಿರ್ತಕ್ಕಂತಹ ವಾಣಿ ಇದು. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಲಾವಣ್ಯವೆಲ್ಲ ಅಡವಿಯ ಹೂವಿನಂತಿದೆ. ಯೆಹೋವನ ಶ್ವಾಸವು ಅದರ ಮೇಲೆ ಬೀಸುವುದರಿಂದ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಜನವು ಹುಲ್ಲೇ ಹುಲ್ಲು, ಮನುಷ್ಯರೆಲ್ಲರೂ ಕೇವಲ ಹುಲ್ಲಿನಷ್ಟೇ ಅವರು ಅಂತ ಹೇಳ್ತಾರೆ. ಹಾಗಾದರೆ ದೇವರ ಮಾತು ಸದಾಕಾಲವೂ ನಿಲ್ಲುತ್ತದೆ ಅಂತ ಹೇಳಿಬಿಡುವಾಗ ನಾವು ಕೂಡ ಸದಾಕಾಲಕ್ಕೂ ನಿಲ್ಲಬೇಕು, ರಕ್ಷಣೆ ಹೊಂದಬೇಕನ್ನೋದಾದರೆ ಆ ಸದಾಕಾಲ ಇರುವಂತಹ ವಾಕ್ಯ, ಅದರಲ್ಲಿರ್ತಕ್ಕಂತಹ ಮೂಲ ಬೋಧನೆಗಳು ನಮ್ಮಲ್ಲಿದ್ದರೆ ನಾವು ಏನಾಗ್ತೀವಿ ಅಂದರೆ, ಆ ಒಣಗಿ ಹುಲ್ಲು ಬಾಡಿ ಬಿದ್ದೋಗೋಕ್ಕೆ ಮುಂಚೆ ಬಾಡಿ ಹೋಗದ, ನಾಶವಾಗದ ಒಂದು ಜೀವವನ್ನು ನಾವು ಪಡಿತೀವಿ. ಅದನ್ನು ಪೇತ್ರರು ಅದಕ್ಕೆ ಹಿಂದಿನ ವಚನದಲ್ಲಿ ಹೇಳಿರ್ತಾರೆ. ಅಂದರೆ 1 ಪೇತ್ರ 1:23 ಹೇಳಿರ್ತಾರೆ. ಏನಂತ? ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಈ ಹಸು ಮಕ್ಕಳಂತೆ ಅಂತ ಹೇಳಿದ್ರಲ್ವ, ಅದನ್ನು ಇಲ್ಲಿ ಹೇಳಿದ್ದಾರೆ ಅವರು. ಏನು, ಇಲ್ಲಿ ಪುನರ್ಜನ್ಮ ಹೊಂದಿರೋದ್ರಿಂದ ಮುಂದೆ ಆ ಪುನರ್ಜನ್ಮದ ನಂತರ ನೀವೇನು ಮಾಡಬೇಕು ಅಂತಂದರೆ ವಾಕ್ಯ ಅಂತ ಹೇಳ್ತಾರೆ. ಶುದ್ಧವಾದ ಹಾಲಿನಂತೆ ವಾಕ್ಯವನ್ನು ಬಯಸಿರಿ ಅಂತ. ಸೊ ಇಲ್ಲಿ 23ರಲ್ಲಿ ಮುಂಚೆನೇ ಅದನ್ನು ಹೇಳಿದ್ದಾರೆ. ಏನಂತ? ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು ಅಂತಾರೆ. ಹಾಗಾದರೆ ಈ ಹುಲ್ಲು ಒಣಗಿ ಹೂವು ಬಾಡಿ ಹೋಗುವುದರೊಳಗೆ ಅದರೊಳಗೊಂದು ಬೀಜ ಉತ್ಪಾದನೆಯಾಗಿರಬೇಕು, ಬಿತ್ತಲ್ಪಟ್ಟಿರಬೇಕು. ಅದು ಬಾಡಿ ಹೋಗದ, ನಾಶವಾಗದ, ಒಣಗಿ ಹೋಗದ, ಉದುರಿ ಹೋಗದ, ಶಾಶ್ವತವಾಗಿರ್ತಕ್ಕಂಥದ್ದಾಗಿರಬೇಕು. ಅದೇನು ಅಂದರೆ ಅದು ದೇವರ ಸದಾ ಜೀವವುಳ್ಳ ವಾಕ್ಯ ಅಂತ ಹೇಳ್ತಾರೆ. ನೋಡಿ, ವಾಕ್ಯದ ಮೂಲಕ ಉಂಟಾಯಿತು ಅಂದರೆ ವಾಕ್ಯ ನೇರವಾಗಿ ಅಕ್ಷರಾರ್ಥವಾಗಿ ಬರೀ ವಾಕ್ಯ ಓದ್ಕೊಂಡು ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಚಾಂಟಿಂಗ್ ಮಾಡೋದಲ್ಲ. ವಾಕ್ಯದ ಮೂಲಕ ಉಂಟಾಯಿತು ಅಂತಾರೆ. ಅಂದರೆ ಅದು ಬೋಧನೆಗಳಾಗಿ ಉಂಟಾಗಬೇಕು. ವಾಕ್ಯ ಓದಿದ್ರೆ ವಾಕ್ಯ ಹಂಗೇ ಇದೆ, ಆದರೆ ಅದರ ವಿವರಣೆ, ನಿನ್ನ ವಾಕ್ಯವು ಸಾರಾಂಶವೇ ಸತ್ಯ ಅಂತೇಳಿ ಕೀರ್ತನೆ 119, 142ರಲ್ಲಿ ಓದ್ತೀವಿ ನಾವು. ನಿನ್ನ ವಾಕ್ಯದ ಸಾರಾಂಶವೇ ಸತ್ಯ. ಹಾಗಾದರೆ ಆ ವಾಕ್ಯದ ಸಾರಾಂಶವೆಂಬ ಬೋಧನೆಗಳನ್ನಾಗಿ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ, ಒಂದು ಆರ್ಡರ್, ಒಂದು ಕ್ರಮವಾಗಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕಲಿಬೇಕಾಗುತ್ತೆ ಸತ್ಯವೇದವನ್ನು.
ಹಾಗಾಗಿ ಪ್ರಿಯ ದೈವಜನರೇ, ಅಪೊಸ್ತಲ ಪೇತ್ರರು ಹೇಳ್ತಾ ಇರ್ತಕ್ಕಂಥದ್ದು, ಈ ಜನ್ಮ ಉಂಟಾಗೋದಕ್ಕೆ ಹೇಗೆ ಆರಂಭವಾಯಿತು, ಯಾವಾಗ ಈ ಜನ್ಮ ಶುರುವಾಯಿತು ಅಂತೇಳಿ ಅದಕ್ಕೆ ಇಂದಿನ ವಚನದಲ್ಲಿ ನಮಗೆ ಪ್ರಸ್ತಾಪವನ್ನು ಶುರು ಮಾಡ್ತಾರೆ. ಅದು 1 ಪೇತ್ರ 1:22 ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು, ನೋಡ್ರಿ, ಸತ್ಯದ ಉಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ಅಂತಾರೆ. ನೋಡಿ, ಅಲ್ಲಿಂದ ಶುರುವಾಗ್ತಾ ಇದೆ ನಿಮ್ಮ ಈ ಪುನರ್ಜನ್ಮ. ನೋಡ್ರಿ, ಪುನರಪಿ ಜನನಂ ಪುನರಪಿ ಮರಣಂ ಎಂಬಂಥ ಈ ಹಿಂದೂ ಧರ್ಮದ ಅಥವಾ ಭಾರತೀಯ ಇತರ ಧರ್ಮಗಳ ಒಂದು ನಂಬಿಕೆಗಳೆಲ್ಲ ಇದು. ನಾವು ಬದುಕಿರುವಾಗಲೇ ನಮ್ಮೊಳಗಡೆ ಇನ್ನೊಂದು ಪುನರ್ಜನ್ಮ ಉಂಟಾಗಬೇಕು. ನಾವು ತಾಯಿಯ ಗರ್ಭದಿಂದ ಬಂದಿರಬೇಕಾದ್ರೆ ಆ ಜನ್ಮ ನಾಶ ಆಗುವಂಥದ್ದು. ಅದು ಅಡವಿಯ ಹುಲ್ಲಷ್ಟೇ, ಅದು ಹೂವುಗಳಷ್ಟೇ. ಅದು ಹೂವಿನ ರೇಖೆಗಳಂತೆ ಉದುರೋಗ್ಬಿಡ್ತದೆ. ಅದು ಯಾವತ್ತು ನಾವು ಈ ದೇಹದಿಂದ ಹೊರಗೆ ಹೋಗ್ತೀವಿ ನಮಗೆ ಗೊತ್ತಿರಲ್ಲ. ಆದರೆ ಹೊರಗೆ ಹೋಗುವಂಥದ್ದು ಏನೋ ಒಂದು ಹೊಸ ಜನ್ಮ ಹುಟ್ಟಿರಬೇಕು. ಹುಟ್ಟಿಲ್ಲ ಅಂದರೆ ನಾವು ಸಂಪೂರ್ಣ ನಾಶವೇ ಆಗೋಗ್ತೀವಿ. ಹಾಗಾಗದೆ ಏನೋ ಒಂದು ಹೊಸ ಜನ್ಮ ಹುಟ್ಟಿರಬೇಕು ನಮಗೆ. ಆ ಹುಟ್ಟುವಂಥ ಪುನರ್ಜನ್ಮ ಯಾವಾಗಿಂದ ಆರಂಭ ಆಯಿತು ಅನ್ನೋದನ್ನೇ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡದ್ದರಿಂದ ಅಲ್ಲಿಂದ ಶುರುವಾಗಿದ್ದು ಅದು ಹೇಗೆ ಮುಂದುವರಿಯುತ್ತೆ ಅಂತಂದರೆ, ಕಾರ್ಯಗತವಾಗಿ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು ಅಂತಂತಾರೆ. ನೋಡಿ, ಅಂದರೆ ವಾಕ್ಯದಲ್ಲೂ ಕಪಟ ಇಲ್ಲ, ಕಲಬೆರಕೆ ಇಲ್ಲ, ಗಲಿಬಿಲಿ ಇಲ್ಲ, ಕಳವಳ ಇಲ್ಲ, ಗೊಂದಲ ಇಲ್ಲ, ಅಸ್ಪಷ್ಟವಾದಂತಹ ಸಮಂಜಸವಲ್ಲದಂತಹ ನುಡಿಗಳಿರಲ್ಲ, ಇಲಾಜಿಕಲ್ ಇರ್ರೆಲವೆಂಟ್ ಆಗಿರ್ತಕ್ಕಂಥದ್ದೇನೋ ಇರಲ್ಲ ರೀ. ಅಸಂಬದ್ಧವಾಗಿ ವಾಕ್ಯದ ಬೋಧನೆಗಳಿರಲ್ಲ. ಎಲ್ಲವೂ ಸಂಪೂರ್ಣ ಹೊಂದಾಣಿಕೆಯಿಂದ 66 ಗ್ರಂಥಗಳು, 31,173 ವಚನಗಳು ಹೊಂದಿಕೆಯಿಂದನೇ ಇರ್ತವೆ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದ್ರಿ ಇವುಗಳಲ್ಲಿ ಯಾವುದೂ ಇಲ್ಲದಿರೋದು ಎಲ್ಲವೂ ಒಂದಕ್ಕೊಂದು ಜೊತೆಯಾಗಿರುವವು ಅಂತ ಇದೆ. ಇಲ್ಲಿ ಪ್ರಶ್ನೆ ಬಂದರೆ ಇನ್ನೊಂದು ಕಡೆ ಅದು ಹುಡುಕಿದ್ರೆ ಅದಕ್ಕೆ ಉತ್ತರ ಇರ್ತದೆ. ಆ ರೀತಿಯಲ್ಲಿ ಇಡೀ ಸತ್ಯವೇದವನ್ನು ನಾವು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕಿ 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 ಓದಿ ಸತ್ಯೋಪದೇಶಕ್ಕೆ ವಿಧೇಯರಾಗ್ತಾ ನಮ್ಮ ಆತ್ಮಗಳನ್ನು ಶುದ್ಧ ಮಾಡ್ಕೊಳ್ತಾ ಹೋಗೋದಾದರೆ, ನಾವು ಅದನ್ನು ಕಾರ್ಯರೂಪಕ್ಕೆ ಏನು ತರಬೇಕು, ಆ ಸತ್ಯೋಪದೇಶ ಏನು ಹೇಳುತ್ತೆ ನಮಗೆ, ನಮ್ಮ ಭಕ್ತಿ ಜೀವನದ ಕಾರ್ಯರೂಪ ಹೇಗಿರಬೇಕು, ಯಾವ ರೀತಿ ಅದು ಪ್ರತಿಫಲಿಸಬೇಕು ಅಂತನ್ನೋದಾದರೆ, ನಿಷ್ಕಪಟವಾದ ಸಹೋದರ ಸ್ನೇಹ. ನೋಡ್ರಿ, ನಾವು ಕ್ರೈಸ್ತರುಗಳು ಒಬ್ರಿಗೊಬ್ಬರು ನಾವು ಸ್ನೇಹಿತರಾಗಿದ್ದೇವೆ. ಅದಕ್ಕೆ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆನ್ನುತ್ತೇನೆ ಅಂತಾರೆ. ಯೋಹಾನ ಸುವಾರ್ತೆ 15:12-13 ಹೇಳ್ತಾರೆ, ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆನ್ನುತ್ತೇನೆ. ಸ್ನೇಹಿತನು ಬಂದು ಆಳುಗಳಿಗಿಂತ ಏನ್ರಿ ಬಹಳ ಶ್ರೇಷ್ಠವಾದ ಸ್ಥಾನವನ್ನು ಪಡ್ಕೊಂಡಿರ್ತಾನೆ. ಆಳುಗಳಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ, ಅಂತರ ಇರುತ್ತೆ, ಆದರೆ ಸ್ನೇಹಿತನಿಗಿರಲ್ಲ. ಹೃದಯಗಳು ಒಂದಾಗಿರ್ತೀವಿ. ದಾವೀದ ಯೋನಾತಾನರು ಒಂದೇ ಪ್ರಾಣವಾಗಿದ್ದರು ಅನ್ನೋ ರೀತಿಯಲ್ಲಿರ್ತೀವಿ. ದೇವರು ಅಬ್ರಹಾಮನು ಒಂದೇ ಏನ್ರಿ ಅಂಡರ್ಸ್ಟ್ಯಾಂಡಿಂಗಲ್ಲಿ, ಒಂದೇ ಒಂದು ಮನೋಭಾವದಲ್ಲಿದ್ದರು. ಅವರ ಯೋಜನೆ ಇವ್ರಿಗೆ ಅಂಗೀಕಾರ ಆಗ್ತಿತ್ತು, ಇವರ ಯೋಜನೆನ ಅವ್ರು ನಂಬ್ತಾ ಇದ್ದರು. ಈ ರೀತಿಯಲ್ಲಿ ಸ್ನೇಹ ನಮಗಿರಬೇಕಾಗ್ತದೆ. ಆ ಯಥಾರ್ಥ ಸ್ನೇಹ, ದೇವರು ಸೊದೋಮ್ ಗೊಮೋರಗಳನ್ನು ನಾಶ ಮಾಡೋದನ್ನು ನನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಮರೆ ಮಾಡಬಾರ್ದು ಅಂತ ಶೇರ್ ಮಾಡ್ಕೊಳ್ತಾರೆ. ನೋಡ್ರಿ, ಅದು ಸ್ನೇಹ. ಕಪಟ ಇರಲ್ಲ. ನಾನೇನೋ ಮಾಡಿಬಿಟ್ಟು ಅವನಿಗೆ ಏಮಾರಿಸೋಣ ಅನ್ನೋದಿರಲ್ಲ. ದಾವೀದ ಯೋನಾತನರು ಅಷ್ಟೇ, ಒಬ್ರಿಗೊಬ್ಬರು ಏಮಾರಿಸ್ಕೊಂಡಿಲ್ಲ, ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗಿದ್ದರು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸ್ರಿ ಅನ್ನೋಂಥದ್ದನ್ನು ನೋಡ್ತೀವಿ ನಾವು. ಸೊ ಹಾಗಾದರೆ ಈ ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಪ್ರೀತಿಸುವಂಥದ್ದನ್ನು ಯೇಸು ಕ್ರಿಸ್ತರು ಏನಂತಾರೆ ಅಂದರೆ, ಯೋಹಾನ 15:12-13 ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿ ಯಾವುದೂ ಇಲ್ಲ ಅಂತಾರೆ. ಪ್ರೀತಿಯ ಅತ್ಯಂತ ಶ್ರೇಷ್ಠವಾದ ಉಗಮ ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಗಾದರೆ ಅಂತಹ ಅತ್ಯುನ್ನತವಾದಂತಹ ಪ್ರೀತಿಗೆ ನಾವು ಏರುವುದಕ್ಕೆ, ನಾವು ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ, ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವುದಕ್ಕೆ, ಭಯಭಕ್ತಿಯಿಂದ ನಡುಗುತ್ತಾ, ಮನೋಭೀತಿಯಿಂದ ನಡುಗುತ್ತಾ ನಾವು ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳೋದಕ್ಕೆ ಈ ವಾಕ್ಯದ ಬೋಧನೆಗಳು ನಮಗೆ ಅತ್ಯವಶ್ಯವಾಗಿದೆ ಪ್ರೀತಿಯ ದೈವಜನರೇ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ವಾಕ್ಯಗಳನ್ನು ಪುನಃ ನಾವು ಕಲಿಯೋದಕ್ಕೋಸ್ಕರ ದೇವರು ನಮಗೆ ಅವಕಾಶಗಳನ್ನು ನೀಡಲಿ. ಆ ಮೂಲಕ ಒಂದೊಂದಾಗಿ ನಾವು ಎಷ್ಟು ಉಪದೇಶಗಳಿದ್ದಾವೆ, ಕ್ರಿಸ್ತ ಬೋಧನೆಯ ಪ್ರಥಮ ಪಾಠಗಳು ಎಷ್ಟಿದ್ದಾವೆ, ದೇವರ ವಾಕ್ಯದ ದೈವೋಕ್ತಿಗಳ ಮೂಲ ಪಾಠಗಳು ಎಷ್ಟಿದ್ದಾವೆ, ಅವು ಯಾವ್ಯಾವು ಎಂಬಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಲಿಯತಕ್ಕಂತೆ, ನಾವು ಹುಡುಕತಕ್ಕಂತೆ ದೇವರು ತನ್ನ ಪವಿತ್ರಾತ್ಮವನ್ನು ಕೊಟ್ಟು ಸಕಲ ಸತ್ಯಕ್ಕೆ ನಮ್ಮೆಲ್ಲರನ್ನು ಕೂಡ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇಂದಿನ ಧ್ಯಾನವನ್ನು ಮುಗಿಸೋಣ. ದೇವರು ನಿಮ್ಮೆಲ್ಲರ ಸಂಗಡ ಇದ್ದು ನಿಮ್ಮನ್ನು ತಾನೇ ತನ್ನ ರಾಜ್ಯದಲ್ಲಿ ನಡೆಸಲಿ. ಆಮೆನ್.